ಶುಭೋದಯ ಗೆಳೆಯರೇ, ಶುಭೋದಯ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಇವತ್ತು ಸಂಡೇ, ರಜೆ ಆಫೀಸ್ಗೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ ನೋಡೋಣ. ಪ್ರತಿ ಸಂಡೇ ಮನೆಯಲ್ಲೇ ಕೂತು 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 ಬೇಜಾರಾಗಿ ಹೋಗಿದೆ ಗುರು. ಲೆಟ್ಸ್ ಸ್ಟಾರ್ಟ್ ರೈಡ್. ಕತ್ಲಲ್ಲಿ ಕರಡಿಗೆ ಜಾಮೂನ್ ತಿನ್ಸೋಕ್ಕಾಗಬಾರ್ದು, ಆದರೆ ಕತ್ಲಲ್ಲಿ ಕನ್ನಡಕ ಹಾಕೋಬೋದು. ಕಾಣಿಸ್ತದೆ. ಇಟ್ಸ್ ನೈಸ್. ಕ್ಯಾಮರಾ ರೋಲಿಂಗ್, ಆಕ್ಷನ್. ಸೊ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೀಲ್ಸ್ ಇನ್ ಮೋಷನ್ ಕನ್ನಡ. ಇವತ್ತು ಸಂಡೇ ನಾವು ಹೋಗ್ತಾ ಇದ್ದೀವಿ ಒಂದು ಶಾರ್ಟ್ ಟ್ರಿಪ್. ನಾವು ಅಂದರೆ ನಾನು, ನನ್ನ ಜೊತೆಗೆ ಒಬ್ಬ ಫ್ರೆಂಡ್ ಬರ್ತಾ ಇದ್ದಾನೆ. ಇವಾಗ ಟೈಮು ಸರಿಯಾಗಿ ಎಷ್ಟಾಯಿತು? 6:30 ಮಾರ್ನಿಂಗ್. ಇಲ್ಲಿಂದ ನಾವು ಹೋಗ್ತಾ ಇರೋದು ಕೈಲಾಸಗಿರಿ ಪರ್ವತ ಅಂತ. ಅದು ಎಕ್ಸಾಕ್ಟಾಗಿ ಯಾವ ಪ್ಲೇಸಲ್ಲಿ ಲೊಕೇಟ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಸೊ ನನ್ನ ಫ್ರೆಂಡ್ ಇದ್ದಾನಲ್ಲ, ಅವನ ಥರ ರೂಟ್ ಮ್ಯಾಪ್ ಇದ್ದಂಗೆ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗ್ತಾನೆ. ಸೊ ನಾನು ಜೊತೆಗೆ ಹೋಗ್ತೀನಿ. ಅದು ಕರೆಕ್ಟಾಗಿ ಇಲ್ಲಿಂದ 85 ಕಿಲೋಮೀಟರ್ಸ್ ಇದೆ ನಾನು ಗೂಗಲ್ ಮ್ಯಾಪಲ್ಲಿ ನೋಡಿದಾಗ. ಯಾವ ಡಿಸ್ಟ್ರಿಕ್ ಏನು ಬರುತ್ತೆ ಸರಿ ಏನು ನೋಡಿಲ್ಲ ನಾನು. ಇಮಿಡಿಯೇಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇರೋದು. ಹಾಗಾಗಿ ಇಲ್ಲಿಂದ 2 hours ಆಗ್ಬೋದು ಮೇ ಬಿ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಪ್ಲೇಸ್ ಹೆಂಗಿದೆ ರಿವ್ಯೂ ಮಾಡಲ್ಲ, ರಿವ್ಯೂ ಮಾಡೋಷ್ಟೆಲ್ಲ ನಾಲೆಜ್ ನಮಗಿಲ್ಲ. ಹಾಗೆ ನೋಡ್ತಾ ಎಂಜಾಯ್ ಮಾಡ್ತಾ ಅದನ್ನು ಒಂದು ಸಣ್ಣ ವೀಡಿಯೋ ಮಾಡಿ ನಿಮಗೆ ತೋರಿಸೋ ಪ್ರಯತ್ನ ಅಷ್ಟೇ. ಇಲ್ಲಿಂದ ಸೀದಾ ನಮ್ಮ ಫ್ರೆಂಡ್ದು PG ಹತ್ರ ಹೋಗ್ಬಿಟ್ಟು ಮತ್ತೆ ಶುರು ಮಾಡೋಣ. ಯಾಕೆ ನಮ್ಮ ಬೆಂಗಳೂರಲ್ಲಿ ಎಲ್ಲನೂ ಚಂದ, ಈ ಸಿಗ್ನಲ್ ಒಂದಿಲ್ಲದೆ ಇದ್ದರೆ. ನವರಂಗ್ ಥಿಯೇಟ್ರಲ್ಲಿ ಅಜಿತ್ ಅವ್ರ ಮೂವಿ, ಇದನ್ನು ನಂಗೆ ಓದೋದೇ ಕಷ್ಟ ಆಗಿದೆ ಅಲ್ಲ ಗುರು. ವಿಡಾಮುಯರ್ಚಿ ಅಂತ ಕಾಣಿಸುತ್ತೆ. ನೀಟಾಗಿ ಸೈಡಲ್ಲಿ ಪಾಸ್ ಆಗ್ಬೋದಿತ್ತ ಅಂತ ರೈಟ್ಗೆ. ಅದು ನಿದ್ದೆ ಬಿಡ್ತಾ ಇಲ್ಲ ಗುರು. 6:30 7 ಗಂಟೆ ಆಗ್ತಾ ಬಂದರು. ಇದೊಂದು ಬದುಕಿ, ಇದೊಂದು ಜನ್ಮವೇ. ಅಣ್ಣ ನಿಧಾನಕ್ಕೆ ಹೋಗಿ, ರೈಟ್ ಪ್ರಾಹಿಬಿಟೆಡ್. ಬಟ್ ನಾವು ಬಂದ್ವಿ, ಏನು ಮಾಡೋದು. ಈ ನನ್ನ ಮಗನ ಮನೆ ಇಲ್ಲೇ ಅಲ್ಲೋ ಫಸ್ಟ್ ಲೆಫ್ಟೋ ಸೆಕೆಂಡ್ ಲೆಫ್ಟೋ ಅಂತಿದ್ದ. ಎಲ್ಲಿ ಅಂತ ಗೊತ್ತಾಗ್ತಿಲ್ವಲ್ಲ. ಇದೇನಾ? ಇಲ್ಲೇ ಎಲ್ಲಪ್ಪ ಇದ್ದಾನೆ ಇವನು. ಓಪನ್ ಹೇರು ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಏರಿಯಾದಲ್ಲಿ ಓಡಾಡಬ್ಯಾಡ. ಹೋ ವೆಲ್ಕಮ್ ಟು ಎಲ್ಲಿಗೆ? ಅವ ಹೆಂಗೆ ಈ ರೂಟ್ ಮ್ಯಾಪ್ ಪಟ್ಟ ಎಲ್ಲಪ್ಪ ಅಲ್ಲ ಅಲ್ಲಿಗೆ ಅಪ್ಪ ನಿನ್ನೆ ಹೇಳ್ದೆ. ಅಲ್ಲಿ ಕೋಲಾರ ಹಾಂ ಕೇರ್ಪುರಮಿಗ ಸರಿ ಅಪ್ಪ. ಕೇರ್ಪುರ ಕರ್ಕೋತಿ ಬರಲ್ಲ. ಪೆಟ್ರೋಲು ಖರ್ಚು ವೆಚ್ಚ ಎಲ್ಲ ನಿಂದೆ ಅಲ್ಲ ಫುಲ್ಲ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಸೌಕರ ಇವನೇನು ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೇ. ಹೊಸಕೋಟೆ ಕೇರ್ಪುರಂ ಮೇಲ. ರೈಟ್. ಈಗ ಟ್ರಾಫಿಕ್ ಕಮ್ಮಿ ಇರುತ್ತೆ. ಪಾಪ ಪಟ್ಟ ಬೇಗ 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 ಬರ್ರ. ಹೆಲ್ಮೆಟ್ ಹಾಕೋ. ಹೆಲ್ಮೆಟ್ ಹಾಕೊಂಬ ಇವ್ನ ಸೇಫ್ಟಿಗಲ್ಲ, ನಮ್ಮ ಗಾಡಿ ಸೇಫ್ಟಿಗೆ. ಫೈನ್ ಹಾಕಿದ್ರೆ ಕಟ್ಟೋರು ಯಾರಪ್ಪ? ಈ ನನ್ನ ಮಗ ಮೊದಲೇ ನಮ್ಮ ಪ್ರಾಣ ತಿಂತಾನೆ. ಆಲ್ರೆಡಿ 500 ರೂಪಾಯಿ ಫೈನ್ ನಾನೇ ಹಾಕಿಟ್ಟಿದ್ದೀನಿ. ಇನ್ನೂ ಹಾಕೋದು ಬಾಕಿ ಇದೆ. ವೆಯ್ಟ್ ಆ್ಯಂಡ್ ಸಿ. ಇಲ್ಲಪ್ಪ ಗಡ ಮೇಲಪ್ಪ. ಇಲ್ಲಪ್ಪ ಇಲ್ಲಿ ರೈಟ್ ಕಟ್ಟಿಲ್ಲ ಗಡ. ಹೌದಾ? ನಾನು ನೋಡಲಿಲ್ಲ. ಹೌದಾ? ಕಾಣಲೆ ನೀನಾ? ಕಾಣಲೆ ಯೂಟ್ಯೂಬ್ ವೀಡಿಯೋಸ್ ಅಲ್ಲ ನಂದು? ಹಾಂ ಕಾಣಲೆ. ಯಾರು ನೀವೆಲ್ಲ ಫ್ರೆಂಡ್ಸು? ಅಯ್ಯಯ್ಯ. ಹಾಂ ನಾ ಕೊಡೋದಲ್ಲ, ನೀವು ಹುಡುಕಿ ಕಾಣಕ್ಕೆ. ಏನಂತೇಳೆ? ವೀಲ್ಸ್ ಇನ್ ಮೋಷನ್ ಕನ್ನಡ ಅಂತ ಸರ್ಚ್ ಮಾಡ.
ಏಯ್ ಪ್ರಮೋಷನ್ ಎಲ್ಲ ಮಾಡೋಷ್ಟು ಕಾಸಿಲ್ಲಪ್ಪ ನಮ್ಮ ಹತ್ರ. ಸೊ ಅಲ್ಲಿ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅನ್ನೋ ಬಟನ್ ಇದೆ, ಪ್ರೆಸ್ ಮಾಡು. ಒರಾಯನ್ ಮಾಲ್. ನನ್ನ ಗಾಡಿ ಎಲ್ಲಿತ್ತು ಗಡ? ನನ್ನ ಹತ್ರ ಗಾಡಿ ಎಲ್ಲಿತ್ತು? ಬಡವ ನಾನು, ಬಡವ. ನನ್ನ ಹತ್ರ ಗಾಡಿ ಎಲ್ಲಿತ್ತು? ಹಾಂ, ಅದು ಊರಾಗಿತ್ತು ಮಾರೆ, ಅದು ಊರಂಗಿತ್ತ. ಸಾಲ ಮಾಡಿ ಶೋಕಿ ಮಾಡೋಕೆ ಒಂದು ಗಾಡಿ ತಗೊಂಬಾಗಿತ್ತು. ನಮ್ಮ ಗಾಡಿ ಶುರುವಲ್ಲೇ ಕೈ ಕೊಡ್ತಿದ್ದೆ ಗುರು. ದೇವ್ರೆ, ನೋಡೋಕೆ ಮಾತ್ರ ಸೂಪರಾಗಿ ಕಾಣಿಸ್ತಿದ್ದಾಳೆ. ಏನು ಗುರು, ಇಷ್ಟೊತ್ತಿಗೇನೆ ಈ ಥರ ಟ್ರಾಫಿಕ್ ಶುರುವಾಗಿದೆ? ಎಂತ ಆಯ್ತಂದಲ್ಲಿ ಹೇಳುದೇಳೆ. ಹೌದು ಮಾರೆ, ಇದು ಯಾವ ಗುರು? ನಾವು ಇನ್ನು ಸದಾಶಿವನಗರನೇ ಬಂದಿಲ್ಲ, ಇನ್ನು ಸದಾಶಿವನಗರನೇ ಬರಲ್ಲ. ತಡಿ ತಡಿ ಒಂದು ನಿಮಿಷ ಬೇಡ ಇರ. ಟ್ಯಾಂಕ್ ಓಪನ್ ಮಾಡ್ಕೊಂಡವಪ್ಪ ಇಷ್ಟ. ಹಾಂ ಓಕೆ, ಹಾಂ ಕೂಕೋ ಈಗ ಅಂತ ಹತ್ಕೊಂಡೇ ಬಿಡ್ತೀನಿ ನಾನು. ಗಾಳಿ ಎಲ್ಲಿಂದ ಹೋತಿಲ್ಲ ಅಂತ. ಹಾಂ ಲಾಕ್ ಮಾಡ್ರಿ, ಏರ್ ಪಾಸ್ ಆಗ್ತಿಲ್ಲ ಇದ್ರಾಗೆ. ಗಾಡಿ ಈಸ್ ನಾಟ್ ಇನ್ ಗುಡ್ ಕಂಡೀಷನ್. ಈ ರೋಡಲ್ಲಿ ಬರದೆ ತುಂಬ ಟೈಮ್ ಆಯ್ತು ಗುರು, ನೆನಪೋಗ್ತಾಯಿದೆ ರೋಡೇ. ಇದು ನನ್ನ 2ನೇ ವಿಡಿಯೋ. ಸೊ ನಾನು ಅಷ್ಟೊಂದು ಇನ್ನೂ ಕಂಫರ್ಟ್ ಆಗಿಲ್ಲ ಮಾತಾಡೋದ್ರಲ್ಲಿ. ನಿಮಗೆ ಗೊತ್ತಿದೆ ನಾನೊಬ್ಬ ಹೊಸಬ ಈ ಪ್ಲ್ಯಾಟ್ಫಾರ್ಮ್ಗೆ. ಜೊತೆಗೆ ನನ್ನ ಲಾಸ್ಟ್ ವಿಡಿಯೋ ಹೇಗಿದೆ, ನಿಮ್ಗೇನಾದರೂ ಇಷ್ಟ ಆಗಿದೆಯಾ ಅಥವಾ ಏನಾದರೂ ಮಿಸ್ಟೇಕ್ಸ್ ಆಗಿದೆಯಾ ಅಂತ ಹೇಳಿ ಅಂತ ಹೇಳಿದ್ದೆ. ಆ ವಿಡಿಯೋ ನೋಡಿರೋದೇ ಸ್ವಲ್ಪ ಜನ. ಅದರಲ್ಲಿ ನೋಡಿರೋಲ್ಲಿ ಒಬ್ಬ ನನ್ನ ಫ್ರೆಂಡೇ ಹಿಂಗೆ ಕೇಳ್ದ, ಏನಂತ ಹೇಳಿದ್ರೆ, ನೀನು ಯಾಕೆ ವೀಲ್ಸ್ ಇನ್ ಮೋಷನ್ ಕನ್ನಡ ಅಂತ ಹೇಳ್ತಾ ಇದೆಯಾ, ಬಟ್ ಟೈಟಲ್ಲೇ ಇಂಗ್ಲೀಷಲ್ಲಿದೆ, ಮತ್ತು ನೀನು ಡಿಸ್ಕ್ರಿಪ್ಷನ್ ಏನಾಗ್ತೀಯಾ, ನೀನು ಕನ್ನಡ ಅಂತ ಅಷ್ಟಿರೋದಾದರೆ ನೀನು ಕನ್ನಡದಲ್ಲೇ ಹಾಕ್ಬೋದಲ್ವಾ, ಡಿಸ್ಕ್ರಿಪ್ಷನ್ ಕೂಡ ಕನ್ನಡದಲ್ಲೇ ಬರಿಬೋದಲ್ವಾ, ಅದು ಯಾಕೆ ಇಂಗ್ಲೀಷಲ್ಲಿ ಬರೀತೆ, ಹ್ಯಾಶ್ಟ್ಯಾಗ್ ಕೂಡ ಕನ್ನಡದಲ್ಲಿ ಹಾಕ್ಬೋದಲ್ಲ, ಹಂಗೆ ಹಿಂಗೆ ಅಂತ ಹೇಳ್ದ. ಸೊ ಅವನಿಗೆ ನಾನು ಹೇಳೋದಿಷ್ಟೇ, ಅವನಿಗೆ ಅಂತಲ್ಲ, ಆ ಥರ ಯೋಚನೆ ಮಾಡೋರಿಗೆ ನಾನು ಹೇಳ್ತಿರೋದು. ಸಿಂಪಲ್ಲು, ಅದರಲ್ಲಿ ಏನಿಲ್ಲ. ನಾನು ಈ ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ 2 ಥರ ಡಿವಿಷನ್ ಆಗಿ ಥಿಂಕ್ ಮಾಡ್ತೀನಿ, 2 ವಿಧಗಳಾಗಿ. ಒಂದು ವಿಡಿಯೋ, ಇನ್ನೊಂದು ಅದನ್ನು ಸಪೋರ್ಟ್ ಮಾಡೋವಂಥ ಡಿಸ್ಕ್ರಿಪ್ಷನ್ಗಳು. ಸೊ ಕಂಟೆಂಟ್ ವರ್ಸಸ್ ಸಪೋರ್ಟಿಂಗ್ ಡಿಸ್ಕ್ರಿಪ್ಷನ್ಸ್ ಏನು ಬರುತ್ತೆ ಅದು. ಡಿಸ್ಕ್ರಿಪ್ಷನ್ ನನಗೆ ಯಾಕೆ ಬೇಕು, ನನ್ನ ವಿಡಿಯೋ ನಿಮ್ಗೆ ಅರ್ಥ ಮಾಡ್ಸೋಕ್ಕೆ, ಅದನ್ನು ಪ್ರಮೋಟ್ ಮಾಡೋಕ್ಕೋಸ್ಕರ ಬೇಕು. ಅಂದರೆ ಒಂಥರ, ಅಂದರೆ ನಾನು ಥಿಂಕ್ ಮಾಡ್ತಾ ಇರೋದು ಯಾವ ಥರ ಅಂದರೆ ಯಜಮಾನ ಮತ್ತು ಕೆಲಸದವರು ಅನ್ನೋ ಥರ. ಸೊ ನನ್ನ ವಿಷಯಕ್ಕೆ ಬಂದಾಗ ನಾನು ಮಾತಾಡೋ ಕಂಟೆಂಟು ಯಜಮಾನ ಆಗಿರುತ್ತೆ, ಅದನ್ನು ಪ್ರಮೋಟ್ ಮಾಡೋವಂಥ ಡಿಸ್ಕ್ರಿಪ್ಷನ್ಗಳು, ಹ್ಯಾಶ್ಟ್ಯಾಗ್ಗಳು ಯಾವತ್ತು ಕೆಲಸದವರಾಗಿರ್ತಾರೆ. ಸೊ ನನ್ನ ಆಸೆ ಇಷ್ಟೇ, ಯಜಮಾನ ಯಾವತ್ತು ಕನ್ನಡ ಆಗಿರಬೇಕು, ಕೆಲಸದವ್ರು ಯಾವತ್ತು ಇಂಗ್ಲೀಷ್ ಆಗಿರಬೇಕು. ಅದಕ್ಕೋಸ್ಕರ ಡಿಸ್ಕ್ರಿಪ್ಷನ್ಗಳನ್ನೆಲ್ಲ ಇಂಗ್ಲೀಷಲ್ಲಿ ಹಾಕ್ತೀನಿ, ನನ್ನ ಕಂಟೆಂಟನ್ನು ಯಾವತ್ತು ಕನ್ನಡದಲ್ಲಿ ಮಾಡ್ತೀನಿ. ಸೊ ಥ್ಯಾಂಕ್ ಯು. ಹೋಪ್ಫುಲಿ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ನಮಗೆ ಇಲ್ಲಿ ಲೆಫ್ಟಿಗೆ ಹೋಗ್ಬೇಕಲ್ಲ? ಹೌದು, ಲೆಫ್ಟಿಗೆ. ಇದು ನನ್ನ ಹಿಂದಿನ ವೀಡಿಯೋದ ಬಗ್ಗೆ ಇರೋ ಕ್ಲಾರಿಫಿಕೇಷನು. ಸೊ ಇಲ್ಲಿಂದ ಈ ವಿಡಿಯೋದ ಬಗ್ಗೆ ಮಾತಾಡೋಣ. ಯೂಶ್ವಲಿ ನಾನು ಪಾಸ್ಟ್ ಬಗ್ಗೆ, ಫ್ಯೂಚರ್ ಬಗ್ಗೆ ಜಾಸ್ತಿ ಯೋಚನೆ ಮಾಡಲ್ಲ. ಫ್ಯೂಚರ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತೀನಿ, ಪಾಸ್ಟ್ ಬಗ್ಗೆ ಜಾಸ್ತಿ ಥಿಂಕ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಫ್ಯೂಚರ್ ನಾಳೆ ಬರುತ್ತೆ ಅನ್ನೋ ನಂಬಿಕೆ. ಆದರೆ ಪಾಸ್ಟು ನಡೆದೋಗಿದೆ, ಏನು ಚೇಂಜ್ ಮಾಡೋಕ್ಕಾಗಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಇವಾಗಿರೋ ಸಮಯ ಕಳೆದೋಗುತ್ತೆ. ಸೊ ಪಾಸ್ಟ್ ಬಗ್ಗೆ ಮಾತಾಡೋಕ್ಕಿಂತ ಅದರ ಅನುಭವನ ನೆಕ್ಸ್ಟಿಗೆ ಹೇಗೆ ಚೇಂಜ್ ಮಾಡ್ಕೋಬೋದು ಅಂತಲೇ ಯೋಚನೆ ಮಾಡೋದು ಬೆಸ್ಟು ಅಂದ್ಕೊಳ್ತೀನಿ ನಾನು ಯಾವತ್ತು. ಹಾಗಾಗಿ ಫಾಸ್ಟ್ ಇಸ್ ಫಾಸ್ಟ್, ಲೆಟ್ಸ್ ಡೂ ಇಟ್ ಬೆಸ್ಟ್ ಅನ್ನೋ ಒಂದು ಥಾಟು. ನಿನ್ನ ಮೊಬೈಲಲ್ಲ ಹಿಂದೆಯಿಂದ ಸಣ್ಣ ಸಣ್ಣ ವೀಡಿಯೋ ಮಾಡ್ತೀರಾ? ಹಾಂ, ಒಂದು 10 ಸೆಕೆಂಡ್ ಸಾಕು. ನೋಡಿ ನಮ್ಮ ಅವಸ್ಥೆ, ನಾವೇ ಕೇಳ್ಕೋಬೇಕು, ಮಗ ವೀಡಿಯೋ ಮಾಡೋ ಅಂತ. ಈ ನನ್ನ ಮಕ್ಕಳು ಪಾಪ ಏನೋ ಮಾಡ್ತಾವನೆ, ಸಪೋರ್ಟ್ ಮಾಡೋಣ, ನಮ್ಮ ಕಡೆಯಿಂದ ಏನೋ ಕಾಂಟ್ರಿಬ್ಯೂಷನ್ ಕೊಡೋಣ, ಏನಿಲ್ಲ. ಇದೆಲ್ಲ ಫ್ರೆಂಡ್ಶಿಪ್ಪೇ ಅಲ್ಲ ನನ್ನ ಮಕ್ಕಳದ್ದು. ಅರ್ಥ ಆಯ್ತು. ಓ ಓ ಓ ಓ ಓ ಓ ಓ ಓ ಓ ಅಣ್ಣ ಸಖತ್ತಾಗಿ ಡ್ರೈವಿಂಗ್ ಮಾಡ್ತಾವನೆ.
ನೋಡಿ ಕನಸುಗಳನ್ನು ನನಸು ಮಾಡ್ಕೊಂಡವರು, ನಾವು ಇನ್ನೂ ಕನಸು ಕಾಣ್ತಾ ಇರೋರು. ಒಳ್ಳೊಳ್ಳೆ ಬೈಕ್ಗಳು. ಓಹೋ ಯಾವ ಬೈಕ್ ಇದು? ನಮಗೆ ಇದರ ಹೆಸರೇ ಗೊತ್ತಿಲ್ಲ. ಇದು ಯಾವುದು? ರೋತ್ಮನ್ಸ್ ಅಂತ. ರೋತ್ಮನ್ಸ್ ನೀವು ಯಾರಾದರೂ ಕೇಳಿದ್ದೀರಾ? ನನ್ನ ಲೈಫಲ್ಲಿ ನಾನು ಕೇಳಿಲ್ಲ. ಅವರು ಅದು ಹೆಂಗಿರ್ತದೋ ಏನು. KR ಪುರಂ ಬಂತು.